ಕೈ ಬಿಡೋ, ನೀನು ಎಲ್ಲಿಗೆ ನನ್ನ ಎಳ್ಕೊಂಡು ಹೋಗ್ತಿದ್ಯಾ? ನಿನ್ನ ಕಿವಿಡ, ನನ್ನ ಬಿಡೋ. ಅವಳು ಕಿರ್ಚಾಡಿದ್ಲು. ಅವಳನ್ನು ಎಳ್ಕೊಂಡು ರೂಮಿಗೆ ಬಂದು ಬೆಡ್ ಮೇಲೆ ಒಂದು ತಳ್ಳ್ದ. ಭಯದಿಂದ ಅವಳ ಕಣ್ಣುಗಳು ತುಂಬಿ ಬಂದವು. ನೀವು ಯಾರು? ಯಾಕೆ ನನ್ನ ಇಲ್ಲಿಗೆ ಎಳ್ಕೊಂಡು ಬಂದಿದ್ದೀರಾ? ಅವಳು ಅಳ್ತಾ ಕೇಳಿದ್ಲು. ಅವನಿಂದ ಒಂದು ಅಟ್ಟಹಾಸದ ನಗು ಹೊರಬಂತು. ಅವಳು ಭಯದಿಂದ ಅವನ್ನ ನೋಡಿದ್ಲು. ಆ ಕಣ್ಣುಗಳಲ್ಲಿ ತುಂಬಿ ನಿಂತಿರೋ ಕೋಪವನ್ನು ಕಂಡಾಗ ಅವಳಿಗೆ ಅತೀವ ಭಯವಾಯಿತು. ಅವನು ನಡೆದು ಅವಳ ಹತ್ರ ಬಂದ. ಅವನು ಬರ್ತಿದ್ದಂತೆ ಅವಳು ಹಿಂದಕ್ಕೆ ಸರಿದು ಬೆಡ್ನ ಹೆಡ್ಬೋರ್ಡ್ಗೆ ತಗಲಿ ನಿಂತಳು. ನನಗೇನು ಮಾಡಬೇಡಿ, ನಿಮ್ಗೇನು ಬೇಕು ನನ್ನ ಅಪ್ಪನ ಹತ್ರ ಹೇಳಿ, ಏನು ಬೇಕಿದ್ರೂ ನಾನು ಮಾಡಿಸ್ಕೊಡ್ತೀನಿ. ಅವಳು ಹೇಗೋ ಅವನ ಹತ್ರ ಹೇಳಿ ಮುಗಿಸಿದ್ಲು. ಓ ಗ್ರೇಟ್, ಹಾಗಾದರೆ ನನಗೇನು ಬೇಕಿದ್ರೂ ನೀನು ಕೊಡ್ತೀಯ ಅಲ್ವಾ? ಓಕೆ, ಹಾಗಾದರೆ ನನಗೆ ಬೇಕಾಗಿರೋದು ಏನು ಅಂತ ನಾನು ಹೇಳ್ತೀನಿ. ಹೇಳಲೇ ಮಿಸ್ ದೀಕ್ಷಾ ವಿಶ್ವನಾಥ್? ಅವಳು ಭಯದಿಂದ ಒಂದು ಧ್ವನಿ ಮಾಡಿದ್ಲು. ನನಗೆ ಬೇಕಾಗಿರೋದು ನೀನು. ಐ ವಾಂಟ್ ಯು. ಅವನು ಹೇಳಿದ್ದನ್ನು ಕೇಳಿ ಅವಳು ಒಂದು ಕ್ಷಣ ಬೆಚ್ಚಿ ಹೋದ್ಲು. ಏನು? ಸಮ್ಮತವೇ ದೀಕ್ಷಾ? ನಿನಗೇನು ಹುಚ್ಚಿಡ್ದಿದ್ಯಾ? ನನ್ನ ಅಪ್ಪನಿಗೆ ಗೊತ್ತಾದರೆ ನೀನು ಜೀವಂತವಾಗಿರೋದಿಲ್ಲ. ಮುಖದ ಮೇಲೆ ಒಂದು ಬಲವಾದ ಪೆಟ್ಟು ಅವಳಿಗೆ ಅವನಿಂದ ಬಿತ್ತು. ಏನೇ, ಅವನನ್ನು ಕಿತ್ತಾಕ್ತಾನ? ಹಾಂ, ನಿನಗೆ ಗೊತ್ತಾ ನಾನು ಯಾರಂತ? ವಿಕ್ರಮ್, ನಿನ್ನ ಅಪ್ಪನ ಕಾಲ ನನ್ನ ಜೀವನವನ್ನೇ ಶೂನ್ಯ ಮಾಡಿದ ಆ ನನ್ನ ಮಗನ್ನ ಮುಗಿಸೋದಕ್ಕಾಗಿಯೇ ಆ ಮುಂಬೈನಿಂದ ಇಲ್ಲಿಗೆ ಈ ಬೆಂಗಳೂರಿಗೆ ನಾನು ಬಂದಿದ್ದು. ಆದರೆ ಅವನನ್ನು ಒಂದೇ ಏಟಿಗೆ ಮುಗಿಸಿದ್ರೆ ಈ ವಿಕ್ರಮ್ನ ಹಾಗೆ ತೀರದು. ಇಂಚಿಂಚಾಗಿ ಸಾಯಿಸ್ತೀನಿ. ಅದಕ್ಕೆ ನನಗೆ ಸಿಕ್ಕಿದ ಅಸ್ತ್ರವೇ ನೀನು. ವಿಶ್ವನಾಥನ 2 ಮಕ್ಕಳಲ್ಲಿ ಕಿರಿಯೋಳು ದೀಕ್ಷಾ, ಒಂದು ಹೆಣ್ಣು ಮಗು ಬೇಕಂತ ಅರಕೆ ಹೊತ್ತು ಪಡೆದ ಬಂಗಾರದ ಮಗಳು. ದರ್ಶನ್ ಎಂಬ ಅಣ್ಣನ ಮುದ್ದಿನ ತಗ್ಗಿ. ಹೀಗೆ ವಿಶೇಷಣಗಳು ಬಹಳಷ್ಟಿವೆ. ಆದರೆ ಇಂದಿನಿಂದ ನೀನು ವಿಕ್ರಮ್ನ ಹೆಂಡತಿ ದೀಕ್ಷಾ ವಿಕ್ರಮ್. ನೋ, ಇಲ್ಲ, ನಾನು ಒಪ್ಪೋದಿಲ್ಲ. ನನ್ನನ್ನು ಕೊಂದರೂ ಸರಿಯಾದ ನಡೆಯೋದಿಲ್ಲ. ಆವೇಶ ಅತಿ ಆಗಬೇಡ ದೀಕ್ಷಾ, ನೀನು ಒಪ್ತೀಯಾ? ನೀನು ಮಾತ್ರ ಅಲ್ಲ, ನಿನ್ನ ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಈ ಮದುವೆಗೆ ಒಪ್ತಾರೆ. ಇಲ್ದಿದ್ರೆ ಒಪ್ಸೋದು ಈ ವಿಕ್ರಮನಿಗೆ ಗೊತ್ತು. ಇದನ್ನೊಮ್ಮೆ ನೋಡಮ್ಮ. ಕೈಯಲ್ಲಿದ್ದ ಫೋನ್ನಿಂದ ಒಂದು ವಿಡಿಯೋ ಓಪನ್ ಮಾಡಿ ಅವಳ ಕಡೆ ನೀಡ್ದ. ಆ ವಿಡಿಯೋದಲ್ಲಿ ಕಂಡ ದೃಶ್ಯಗಳನ್ನ ನೋಡಿ ದೀಕ್ಷಣ ಜೋರಾಗಿ ಅಳತೊಡಗಿದ್ಲು. ಏನು, ನೀನು ಆವೇಶವೆಲ್ಲ ಆರೋಯ್ತಾ ಅಂತ ಅವಳ ಕೂದಲ ಹಿಡಿದು ಎಳೆಯುತ್ತಾ ಅವನು ಕೇಳ್ದ. ಈ ವಿಕ್ರಮ್ ಯಾವುದಕ್ಕಾದರೂ ಹೊರಟಾಗ ಎಲ್ಲ ಮುನ್ನೆಚ್ಚರಿಗಳನ್ನ ತೆಗೆದುಕೊಂಡೇ ಹೊರಡ್ತಾನೆ ಅಂತ ಈಗ ನಿನಗೆ ಅರ್ಥ ಆಯ್ತಾ? ದೊಡ್ಡ ಉದ್ಯಮಿ ವಿಶ್ವನಾಥ್ನ ಮಗಳ ನಗ್ನ ಸ್ನಾನದ ವಿಡಿಯೋ ಬಹಳ ಚೆನ್ನಾಗಿದೆ. ಸೋ ಹಾಟ್. ಅದು ವಿಕಾರ ನಗುವಿನೊಂದಿಗೆ ಅವನು ಹೇಳ್ದ. ಇದು ಇಂಟರ್ನೆಟ್ಟಲ್ಲಿ ಹರಡಲು 1 ನಿಮಿಷ ಸಾಕು, ಕೇವಲ 1 ನಿಮಿಷ. ಬೇಡ ಪ್ಲೀಸ್. ಅವಳು ಅಳುತ್ತಾ ಅವನ ಕಾಲಿಗೆ ಬಿದ್ಲು. ಅವಳನ್ನ ಎಳೆದೆಪ್ಸಿ ಕೆನ್ನೆಯನ್ನು ಬಲವಾಗಿಡ್ಕೊಂಡ. ಕಾಲ್ ಮಾಡಿ ನಿನ್ನ ಅಪ್ಪನಿಗೆ, ತಕ್ಷಣ ಬರೋದಕ್ಕೆ ಹೇಳು ವಿಕ್ರಮನ ಮನೆಗೆ. ಮನೆ ಕರೆ ಮಾಡಿ ವಿಷಯಗಳನ್ನೆಲ್ಲ ತಿಳಿಸಿ ಒಂದು ಬಿಕ್ಕಳಿಗೆಯೊಂದಿಗೆ ಅವಳು ನೆಲದ ಮೇಲೆ ಕುಸಿದು ಕೂತ್ಲು. ದೀಕ್ಷಾಳನ್ನು ರೂಮ್ನಲ್ಲಿ ಹಾಕಿ ಬೀಗ ಹಾಕಿ ವಿಕ್ರಮ್ ಹೊರಗೆ ಹೋದ. ಸ್ವಲ್ಪ ಸಮಯದ ನಂತರ ಒಂದು ಬಿಳಿ ಬೆಂಚ್ ಕಾರ್ ವಿಕ್ರಮನ ಮನೆ ಅಂಗಳದಲ್ಲಿ ಬಂದು ನಿಂತಿತು. ನಿಲ್ಲದಂತೆ ಕರಿಯ ಗಂಟೆ ಬಾರಿಸ್ತಿದ್ದ ಶಬ್ದ ಕೇಳಿದಾಗಲೇ ಯಾರು ಬಂದಿದ್ದಾರೆ ಅಂತ ವಿಕ್ರಮನಿಗೆ ತಿಳಿಯಿತು. ಅವನ ಮುಖ ಕೋಪದಿಂದ ಕೆಂಪಾಯಿತು. ನರಗಳು ಬಿಗಿದ್ವು. ಒಂದೇ ಜಿಗದಕ್ಕೆ ಹೋಗಿ ಬಾಗಿಲು ತೆರೆದ. ಮುಂದೆ ಕೆಂಡದಂಥ ಕಣ್ಣುಗಳೊಂದಿಗೆ ನಿಂತಿರೋ ವಿಕ್ರಮ್ನನ್ನು ಕಂಡು ವಿಶ್ವನಾಥ್ ಒಂದು ಕ್ಷಣ ಬೆಚ್ಚಿಬಿದ್ರು. ಆದರೂ ಆ ಭಯವನ್ನು ಒಳಗಡಗಿಸಿ ಅವರು ವಿಕ್ರಮನ ಕಡೆ ಹೋದರು. ಅವರು ಅವನ ಕಾಲರ್ ಹಿಡಿದು ಎಳೆದ್ರು. ಯಾರು ನೀನು? ನಿನಗೇನು ಬೇಕು? ನನ್ನ ಮಗಳ ಕೂದಲನ್ನು ಮುಟ್ಟೋರು ನಿನಗೆ ಸಾಧ್ಯ ಇಲ್ಲ. ಅಪ್ಪ, ಇವನ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ. ಇವನಿಗೆ ಕೈ ರುಚಿ ತೋರಿಸ್ಬೇಕು ಅಂತ ಹೇಳಿ ಅವನು ವಿಕ್ರಮನ ಕಡೆ ಕೈ ಎತ್ತಿ ಬಂದಿದ್ದೇ ಅವನಿಗೆ ನೆನಪಿರೋದು. ಅವನು ಗಾಳಿಯಲ್ಲಿ ಒಂದು ಕ್ಷಣ ಹಾರ ಕೆಳಗೆ ಬಿದ್ದ. ತುಟಿ ಒಡೆದು ರಕ್ತ ಸುರಿಯುವುದು ನಂತರ ಕಾಣ್ತು. ವಿಕ್ರಮ್ನ ಎದುರು ನಿಲ್ಲೋ ಯೋಗ್ಯತೆ ನಿನಗಿಲ್ಲ ದರ್ಶನ್. ಹೋಗಿ ನಿನ್ನ ಮಟ್ಟದವ್ರ ಜೊತೆ ಆಟ ಆಡು, ಅದು ನಿನಗೆ ಒಳ್ಳೆಯದು. ಅಪ್ಪ ಮತ್ತು ಮಗನ ಜೊತೆಗೆ ದೀಕ್ಷಾಳ ಅಮ್ಮ ಕೂಡ ಅಲ್ಲಿಗೆ ತಲುಪಿದ್ರು. ನನ್ನ ಮಗಳು ಎಲ್ಲಿದ್ದಾಳೆ? ಯಾಕವಳನ್ನ ನೀನು ಹಿಡಿದಿಟ್ಟಿದ್ಯಾ? ನಿನಗೆ ನಾವೇನು ತಪ್ಪು ಮಾಡಿದ್ದೀವಿ? ಅವರು ಅಳುತ್ತಾ ಕೇಳಿದರು. ಏನೇ ಇರಲಿ, ಎಲ್ಲರೂ ಬಂದಿದ್ದೀರಲ್ಲ, 1 ನಿಮಿಷ ಕಾಯಿರಿ. ಇಲ್ಲದಕ್ಕೂ ಉತ್ತರ ನಾನೀಗ ಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಮುದ್ದಿನ ಮಗಳನ್ನು ಇಲ್ಲಿ ಕರೆತರ್ತೀನಿ. ದೀಕ್ಷಾ! ಅವನ ಆ ಕೂಗು ಆ ಮನೆಯೊಳಗೆ ಮುಳಕ್ತು. ಭಯದಿಂದ ನಡಕ್ತಾ ಅವಳು ಹಾಲಿಗೆ ಬಂದಳು. ಹೊಡೆತದಿಂದ ಕೆಂಪಾಗಿದ್ದ ಅವಳ ಕೆನ್ನೆಗಳನ್ನ ಕಂಡಾಗ ವಿಶ್ವನಾಥನ ಎದೆ ನಲಗ್ತು. ವಿಕ್ರಮ್ ಅವಳನ್ನ ಎಳೆದು ಅವನ ಹತ್ರಕ್ಕೆ ಸೇರಿಸಿ ನಿಲ್ಲಿಸ್ದ. ಹಾಗಾದರೆ ಮಿಸ್ಟರ್ ವಿಶ್ವನಾಥ್, ನಿಮಗೆ ನಾನು ಯಾರು ಅಂತ ತಿಳಿಯಬೇಕಲ್ವೇ? ವರ್ಷಗಳ ಹಿಂದೆ ನೀವು ಬೀದಿಗೆಸೆದ ಆ ಅನಾಥ ಹುಡುಗ. ಇಂದು ನೀವು ಅನುಭವಿಸ್ತಿರೋ ಈ ಎಲ್ಲವೂ ನಿಜವಾಗಿ ಅನುಭವಿಸಬೇಕಾದವನು ಮಾಧವ ಮತ್ತು ಇಂದಿರಾರ ಒಬ್ಬನೇ ಮಗ ವಿಕ್ರಮ್.
ಮಾಧವನ ಮಗನ ಅರಿಯದಂತೆ ಅವರ ನಾಲಿಗೆ ಪಿಸುಗುಡ್ತು. ಏನು ವಿಶ್ವನಾಥ್, ನಿಮಗೆ ನೆನಪಿದೆಯೇ ಮಾಧವನನ್ನು? ಯಾವುದಕ್ಕೂ ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇದ್ದ ಸಂಗಾತಿ. ಕೊನೆಯಲ್ಲಿ ನೀವು ಜೊತೆಯಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿದಾಗ ನಿಸ್ಸಹಾಯಕರಾದ ಆ ದಂಪತಿಗಳು ಒಂದು ನೇಣು ಅಗದಲ್ಲಿ ಜೀವನ ಕೊನೆಗಳಿಸಿದ್ರು. ಆದರೆ ನಾನು ಮಾತ್ರ ಬಾಕಿಯಾದೆ. ನಿಮ್ಮ ಮುಂದೆ ಬಂದು ಕೈ ಚಾಚಿದ ಆ 10 ವರ್ಷದ ಹುಡುಗನನ್ನು ನಿರ್ದಯವಾಗಿ ಹೊಡೆದು ಹೊರ ಹಾಕಿದ್ದನ್ನು ನೀವು ಮರೆತಿದ್ದೀರಾ ವಿಶ್ವನಾಥ್ ಅವರೇ? ನಾನು ಬೀದಿಯಲ್ಲಿ ಬಿದ್ದು ಸತ್ಯ ಅಂದ್ಕೊಂಡ್ರಿ ನೀವು. ಆದರೆ ನಿಮಗೆ ತಪ್ಪು ತಿಳುವಳಿಕೆ ಇತ್ತು. ಅನಾಥನಾಗತ್ತು ಸುಸ್ತಾಗಿ ಬೀದಿಯಲ್ಲಿ ಬಿದ್ದಿದ್ದ ನನ್ನ ಮುಂದೆ ಬಂದ ದೇವರಂದರೆ ರಾಮ್ ಮನೋಹರ್ ಎಂಬ ಒಳ್ಳೆ ಮನುಷ್ಯ. ವರ್ಷಗಳಿಂದ ಮಕ್ಕಳಿಲ್ಲದೆ ಇದ್ದ ಆ ದಂಪತಿಗಳು ನನ್ನ ರಾಂಪಪ್ಪ ಮತ್ತು ನೀಲು ಅಮ್ಮನನ್ನು ಅವರ ಸ್ವಂತ ಮಗನಾಗಿ ದತ್ತು ಪಡೆದರು. ಹಾಗೆ ಏನು ಇಲ್ಲದಿದ್ದ ಆ ವಿಕ್ರಮ್ ಕೋಟ್ಯಾಧೀಶ್ವರನ ಪುತ್ರನಾದ. ಇಂದು ನನಗೆ ಕೋಟಿಗಳ ಆಸ್ತಿ ಇದೆ. ನಿಮ್ಮನ್ನು ಬೆಲೆ ಕೊಳ್ಳೋ ಶಕ್ತಿ ಈ ವಿಕ್ರಮನ ಕೈಯಲ್ಲಿದೆ. ಪ್ರತಿಯೊಂದು ದಿನವೂ ನಾನು ನಿಮ್ಮ ಮೇಲಿನ ಸೇಡನ್ನು ಮನಸ್ಸಲ್ಲಿ ಇಟ್ಕೊಂಡು ಬೆಳೆಸ್ಕೊಂಡೆ ಬದುಕ್ತೆ. ನನ್ನಪ್ಪ ಮತ್ತು ಅಮ್ಮನನ್ನು ಇಲ್ಲದಂತೆ ಮಾಡಿದ, ನನ್ನ ಅನಾಥನನ್ನಾಗಿ ಬೀದಿಗೆ ತಳೆದ ನೀವು, ನಿಮ್ಮ ನಾಶವನ್ನು ನಾನು ಕಣ್ಣಾರೆ ನೋಡಬೇಕು ವಿಶ್ವನಾಥ್. ಅದಕ್ಕೆ ನಂಗೆ ಸಿಕ್ಕಿದ ಅಸ್ತ್ರವೇ ಈ ಮುದ್ದಿನ ಮಗಳು. ಇವಳು ನನಗೆ ಬೇಕು. ನೀವೇ ಇವಳ ಕೈ ಹಿಡಿದು ನನಗೆ ಒಪ್ಪಿಸ್ಬೇಕು, ಅದು ಇಂದು ಈ ಕ್ಷಣದಲ್ಲೇ ಅಂತ ಹೇಳಿ ಕೈಯಲ್ಲಿದ್ದ ಫೋನಲ್ಲಿ ವಿಡಿಯೋ ಪ್ಲೇ ಮಾಡಿ ದೀಕ್ಷಾಳ ಅಮ್ಮನ ಮುಂದೆ ನೀಡಿದ. ಸ್ವಂತ ಮಗಳ ನಗ್ನ ದೃಶ್ಯಗಳನ್ನ ಕಂಡು ಆ ತಾಯಿಯ ಹೃದಯ ನಲಗ್ತು. ವಿಶ್ವನಾಥ್, ನಮ್ಮ ಮಗಳು ಏನಾಯ್ತು ಗಿರಿಜಾ? ನೀನು ಅಳಬೇಡ, ವಿಷಯ ಹೇಳು. ನಾನೇ ಹೇಳ್ತೀನಿ. ಸುಮ್ಮನೆ ಅವಳನ್ನ ಕೇಳಿ ತೊಂದರೆ ಕೊಡಬೇಡಿ. ನಿಮ್ಮ ಮಗಳ ನಗ್ನತೆ, ಮಗಳು ವಿಶಾಲವಾಗಿ ಸ್ನಾನ ಮಾಡ್ತಿರೋದನ್ನು ನಾನು ತೆಗೆದಿದ್ದೀನಿ. ವಿಕ್ರಮ್ ಅವರು ಜೋರಾಗಿ ಕೂಗಿದ್ರು. ಕಿರ್ಚಬೇಡ. ಇನ್ನು ವಿಕ್ರಮ್ ಹೇಳಿದ್ದನ್ನು ನೀವೆಲ್ಲ ಅನುಸರಿಸಬೇಕು. ಇಲ್ದಿದ್ರೆ ನಿಮ್ಮ ಮಗಳ ಈ ವಿಡಿಯೋಗಳು ಅಶ್ಲೀಲ ಸೈಟ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತವೆ. ಹೆಸರಾಂತ ಉದ್ಯಮಿಯಾದ ನೀವು ಇಷ್ಟು ದಿನ ಕಟ್ಟಿ ಬೆಳೆಸಿದ ಎಲ್ಲ ಇಮೇಜ್ ಒಂದೇ ಕ್ಷಣದಲ್ಲಿ ಮಣ್ಣುಪಾಲಾಗುತ್ತೆ. ನಂತರ ಇವಳ ಭವಿಷ್ಯ. ಬೇಡ, ನಿನಗೇನು ಬೇಕು? ನನ್ನ ಮಗಳ ಜೀವನ ಜೊತೆ ಆಟ ಆಡಬೇಡ. ನನಗೆ ಬೇಕಾಗಿರೋದು ಇವಳನ್ನ ಇಟ್ಟುಕೊಂಡು ನಿನ್ನನ್ನು ಸಾಯಿಸಬೇಕು. ಹೆಚ್ಚು ಏನು ಯೋಚಿಸ್ದೆ ಆ ಬಾಕ್ಸಿಂದ ತಾಳಿಯನ್ನು ನಿನ್ನ ಕೈಯಿಂದ ತೆಗೆದುಕೊಡು. ಮಗಳಿಗೆ ಸಾವಿನ ಹಗ್ಗ ಅಪ್ಪನ ಕೈಯಿಂದಲೇ ಆಗಲಿ. ನಿಸ್ಸಹಾಯಕರಾಗಿ ಅವನು ಹೇಳಿದ್ದನ್ನು ಕೇಳೋದಷ್ಟೇ ಆ ಕ್ಷಣದಲ್ಲಿ ಅವರಿಗೆ ಸಾಧ್ಯವಾಗಿದ್ದು. ತುಂಬಿದ ಕಣ್ಣುಗಳಿಂದ ಆ ತಾಳಿಯನ್ನು ತೆಗೆದು ಅವನ ಕಡೆ ನೀಡಿದ್ರು. ಒಂದು ಆಕರ್ಷಕ ನಗುವಿನೊಂದಿಗೆ ಅವನು ಆ ತಾಳಿಯನ್ನು ಪಡೆದು ದೀಕ್ಷಾಳ ಕುತ್ತಿಗೆಗೆ ಕಡ್ತ. ಕುಂಕುಮದ ಭರಣಿಯಿಂದ ಒಂದು ಚಿಟಿಕೆ ಸಿಂಧೂರವನ್ನು ತೆಗೆದು ಅವಳ ಹಣೆಯಲ್ಲಿ ಹಿಟ್ಟ. ಕಣ್ಣೀರಿನೊಂದಿಗೆ ಎಲ್ಲವನ್ನ ಸ್ವೀಕರಿಸೋದಷ್ಟೇ ಆ ಹುಡುಗಿಗೆ ಸಾಧ್ಯವಾಗಿತ್ತು. ಮದುವೆ ಎಂಬ ವಿಧಿ ಮುಗಿದ ಕೂಡಲೇ ಒಬ್ಬ ವ್ಯಕ್ತಿ ರಿಜಿಸ್ಟರ್ನೊಂದಿಗೆ ಅಲ್ಲಿಗೆ ಬಂದ. ಸರ್, ಇಬ್ಬರು ಈ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ. ವಿಕ್ರಮ್ ಅವನಿಂದ ರಿಜಿಸ್ಟರ್ ಪಡೆದು ಸಹಿ ಮಾಡ್ದ. ನಂತರ ಸಹಿ ಮಾಡಲು ಆ ರಿಜಿಸ್ಟರನ್ನು ದೀಕ್ಷಾಳ ಕಡೆ ನೀಡಿದ. ನಡುಗೋ ಕೈಗಳಿಂದ ಅವಳು ಆ ರಿಜಿಸ್ಟರ್ನಲ್ಲಿ ಸಹಿ ಮಾಡಿದ್ಲು. ಇನ್ನು ಸಾಕ್ಷಿ ಕಾಲಂನಲ್ಲಿ ನನ್ನ ಮಾವ ಮತ್ತು ಬಾವ ಸಹಿ ಮಾಡಿಬಿಡಿ. ಅವನು ಹೇಳಿದ್ದನ್ನು ಮಾಡೋದಷ್ಟೇ ಅವರಿಗೆ ದಾರಿಯಾಗಿತ್ತು. ಎಲ್ಲರ ಸಹಿಗಳನ್ನ ಪಡೆದು ಆ ವ್ಯಕ್ತಿ ಅಲ್ಲಿಂದ ಹೋದ. ಹಾಗಾದರೆ ಕಾನೂನುಬದ್ಧವಾಗಿ ದೀಕ್ಷಾ ಈ ವಿಕ್ರಮನ ಸ್ವಂತವಾದ್ಲು. ಒಂದು ವಿಜಯದ ನಗುವಿನೊಂದಿಗೆ ಅವನು ಹೇಳ್ದ, ವಿಶ್ವನಾಥ್, ನಿಮ್ಮ ನಾಶ ಶುರುವಾಗಿದೆ. ಹೊರಡಿ ನನ್ನ ಮನೆಯಿಂದ. ಇನ್ನು ಇಲ್ಲಿ ನಿಂತರೆ ಮಗಳಳೋದನ್ನು ಕೂಡ ನೋಡಬೇಕಾಗತ್ತೆ. ಮಗಳ ಭವಿಷ್ಯ, ಅದು ಮಾತ್ರ ವಿಶ್ವನಾಥನ ಮನಸ್ಸಿನಲ್ಲಿದ್ದದ್ದು. ಅವರು ಮನಸ್ಸಿಲ್ಲದಿದ್ದರು. ಮಗ ಮತ್ತು ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಂದ ಹೊರ ನಡೆದ್ರು. ಎಲ್ಲರೂ ಹೋದಾಗ ದೀಕ್ಷಾಳಿಗೆ ಭಯ ಹೆಚ್ಚಾಯಿತು. ತನ್ನ ಜೀವನ ಈ ರಾಕ್ಷಸನ ಕೈಯಿಂದ ಮುಗಿಯುವುದೇ ದೇವರೇ ವಿಧಿ ಅಂದುಕೊಂಡ್ಳು. ಹೆದರಿ ಆ ರೂಮಿನ ಒಂದು ಮೂಲೆಯಲ್ಲಿ ಅವಳು ಸುರುಳಿ ಸುತ್ತಿ ಕೂತ್ಲು. ಸ್ವಲ್ಪ ಸಮಯದ ನಂತರ ದೀಕ್ಷಾಳ ಮುಂದೆ ಒಂದು ದೊಡ್ಡ ಬ್ಯಾಗ್ ಎಸೆದ ವಿಕ್ರಮ್. ಹೆದರಿದ ಕಣ್ಗಳಿಂದ ಅವಳು ಅವನನ್ನು ನೋಡಿದ್ಲು. ಇವು ನಿನ್ನ ಬಟ್ಟೆಗಳು, ನಿನ್ನ ಮುದ್ದಿನಪ್ಪ ಕಳಿಸ್ಕೊಟ್ಟಿದ್ದು. ಎದ್ದು ಹೋಗಿ ಫ್ರೆಶ್ ಆಗೋದನ್ನು ನೋಡು. ಅವನು ಹೇಳಿದ್ದನ್ನು ಕೇಳಿದ್ರು. ಎಳೆದ ನೆಲದಲ್ಲಿ ಸುರುಳಿ ಸುತ್ತಿ ಕುಳಿತಿದ್ದ ಅವಳನ್ನ ಕಂಡು ಅವನಿಗೆ ಕೋಪ ಬಂತು. ಬಲವಂತವಾಗಿ ಎಳೆದೆಬ್ಬಿಸಿ ಗೋಡೆ ಒತ್ತಿ ಹಿಡಿದು ಅವಳ ಮುಖವನ್ನು ಅದುಮುದ. ಏನೇ, ಮರ್ಯಾದೆಯಿಂದ ಹೇಳಿದ್ರೆ ನೀನು ಕೇಳಿಸೋದಿಲ್ಲ ಅಲ್ವಾ? ನಾನು ಹೇಳಿದ್ದನ್ನು ಹೇಳ್ದಂಗೆ ಮಾಡಬೇಕು. ಇಲ್ದಿದ್ರೆ ಇದಕ್ಕಿಂತ ಭಯಾನಕವಾಗಿರುತ್ತೆ ನಿನ್ನ ಸ್ಥಿತಿ. ಹೋಗಿ ಫ್ರೆಶ್ ಆಗು. ಅವನ ಅರಚಾಟಕ್ಕೆ ಹೆದರಿ ಕೈಗೆ ಸಿಕ್ಕಿದ ಬಟ್ಟೆಯನ್ನು ತೆಗೆದುಕೊಂಡು ಅವಳು ಬಾತ್ರೂಮ್ಗೆ ಓಡಿ ಹೋದ್ಲು. ಬಾತ್ರೂಮ್ನಲ್ಲಿ ಕೂತು ಬಹಳ ಹೊತ್ತು ಹತ್ತಲು. ಹೇಗೋ ಸ್ನಾನ ಮಾಡಿ ಅವಳು ಹೊರಬಂದ್ಲು. ಆ ರೂಮ್ನಲ್ಲಿ ಎಲ್ಲಿಯೂ ಅವನು ಕಾಣದಿದ್ದಾಗ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಕನ್ನಡಿ ಮುಂದೆ ಹೋಗಿ ನಿಂತು ಕೂದಲನ್ನು ಒರೆಸಿ ಜಡೆ ಹಾಕೊಂಡ್ಳು. ಹಣೆ ಮೇಲೆ ಅವನು ಹಚ್ಚಿದ ಸಿಂಧೂರ ಅಳಸಿ ಹೋಗಿತ್ತು. ಸಿಂಧೂರದ ಭರಣಿಯಿಂದ ಒಂದು ಚಿಟಿಕೆ ಸಿಂಧೂರ ತೆಗೆದು ಅವಳ ಹಣೆಗೆ ಹಚ್ಕೊಂಡ್ಳು. ಕಣ್ಣುಗಳು ಕಾರಣವಿಲ್ಲದೆ ತುಂಬಿ ಹರಿತಿದ್ದವು. ಇದೇ ನನ್ನ ವಿಧಿ ಇರಬಹುದು. ಅನುಭವಿಸೋದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಸ್ವತಃ ಸಮಾಧಾನ ಕಂಡುಕೊಂಡ್ಳು ಅವಳು.
ದೀಕ್ಷಾ ಆ ರೂಮ್ನಿಂದ ಒಮ್ಮೆ ಹೊರಗೆ ಬಂದು ಮೆಟ್ಟಿಲಿಳಿದು ಕೆಳಗೆ ಹಾಲಿಗೆ ಬಂದಳು. ಸುತ್ತಲೂ ಒಮ್ಮೆ ಕಣ್ಣಾಡಿಸಿದ್ಲು. ಅರಮನೆಯಂತಿರುವ ಮನೆ. ಅವಳು ಅಲ್ಲಿರೋ ಸೋಫಾದ ಮೇಲೆ ಕೂತ್ಲು. ಆ ರಾಕ್ಷಸನ್ನ ಎಲ್ಲಿಯೂ ಕಾಣ್ತಿಲ್ವಲ್ಲ. ಅವನು ಮುಂದೆ ಹೋಗಿ ನಿಲ್ಲೋ ವಿಷಯ ಯೋಚಿಸಿದ್ರೇ ದೇಹ ನಡಕ್ತಿದೆ. ಅವನು ಹೊಡೆದ ಕೆನ್ನೆಯನ್ನು ಅವಳು ಮುಟ್ಟು ನೋಡಿಕೊಂಡ್ಳು. ಇಂಥ ಪೆಟ್ಟುಗಳು ಇನ್ನು ಬಿದ್ದರೆ ನನ್ನ ಬಾಯಿ ಹಲ್ಲುಗಳ ಕತೆ ಬೇಗ ಮುಗಿಯುತ್ತೆ. ಅಪ್ಪ ಏನೇನೋ ಮಾಡಿಬಿಟ್ಟು ಅದನ್ನು ಅನುಭವಿಸ್ಬೇಕಾಗಿರೋದು ಈ ಪಾಪಿಯಾದ ನಾನು. ಒಂದೊಂದು ಹಾಗೆ ಮನಸ್ಸಿನಲ್ಲಿ ಯೋಚಿಸ್ತಿದ್ದಾಗ ಮೇನ್ ಡೋರ್ ತೆಗೆದು ವಿಕ್ರಮ್ ಒಳಗೆ ಬಂದ. ಅವನ ಕೈಯಲ್ಲಿ ಬಹಳಷ್ಟು ಕವರ್ಗಳಿದ್ವು. ವಿಕ್ರಮ್ನನ್ನು ಕಂಡೊಡನೆ ದೀಕ್ಷಾ ಗಾಬರಿಯಿಂದ ಎದ್ದು ನಿಂತಳು. ಅವನ ತೀಕ್ಷ್ಣ ನೋಟಕ್ಕೆ ದೇಹ ತಳಮಳಿಸಿದಂತನ್ನಿಸ್ತು. ಓಹೋ, ಮಹಾರಾಣಿ ಹೊರಗೆ ಬರೋದಕ್ಕೆ ಶುರು ಮಾಡಿದ್ದೀರಾ? ನಾನು ಅಂದ್ಕೊಂಡಿದ್ದೆ ರೂಮ್ ಹಾಕೊಂಡು ಕೂತಿರ್ತಾರೆ ಅಂತ. ಅವನ ಕೈಯಲ್ಲಿದ್ದ ಕವರ್ಗಳನ್ನ ಅವಳ ಕಡೆ ನೀಡ್ದ. ಇದರಲ್ಲಿ ಕೆಲವು ಸಾಮಾನುಗಳಿವೆ, ಏನಾದರೂ ಬೇಕಿದ್ರೆ ಮಾಡ್ಕೊಂಡು ತಿನ್ನು. ಇದನ್ನೆಲ್ಲ ಕಿಚನ್ಗೆ ತರೋದಕ್ಕೆ ಇನ್ನು ನಿನಗೆ ವಿಶೇಷವಾಗಿ ಹೇಳಬೇಕಿಲ್ಲ ತಾನೇ? ಬೇಡ. ಆದರೆ ಇಂದು ನೀನೇನು ಮಾಡಲು ಹೋಗಬೇಡ. ಅದರಲ್ಲಿ ಫುಡ್ ಇದೆ. ನಾನು ಫ್ರೆಶ್ ಆಗಿ ಬರೋಷ್ಟರಲ್ಲಿ ಅದೆಲ್ಲವನ್ನು ಟೇಬಲ್ ಮೇಲೆ ರೆಡಿ ಮಾಡಿಟ್ಟಿರಬೇಕು. ಅರ್ಥ ಆಯ್ತಲ್ಲ? ಅವಳು ಒಮ್ಮೆ ಧ್ವನಿ ಸೇರಿಸಿದ್ಲು. ಅವನು ಅವಳನ್ನ ಒಮ್ಮೆ ದಿಟ್ಟಿಸಿ ನೋಡಿ ಮೇಲೆ ಹೋದ. ಇದೇನು ಜನ್ಮ ದೇವ್ರೇ, ಹೀಗೆ ಹೋದರೆ ನಾನು ಹೆದರಿ ಸತ್ತು ಹೋಗ್ತೀನಿ. ಬಹಳ ದೊಡ್ಡ ಕಿಚನ್ ಅದು. ಅವಳೊಮ್ಮೆ ಎಲ್ಲವನ್ನ ನೋಡಿದ್ಲು. ಇವನೇನಾದರೂ ಇಲ್ಲಿ ಫುಟ್ಬಾಲ್ ಆಡ್ತಿದ್ದಾನೆಯೇ? ಅದೆಷ್ಟು ದೊಡ್ಡದಿದೆ ಕಿಚನ್. ಇದನ್ನೆಲ್ಲ ಸ್ವಚ್ಛ ಮಾಡಿ ಬರೋಷ್ಟರಲ್ಲಿ ಮನುಷ್ಯನ ಸೊಟ್ಟ ಮುರಿಯುತ್ತದೆ ದೇವ್ರೆ. ಬಹಳ ದೊಡ್ಡ ಕೆಲಸವಾಗೋಯಿತು ನನಗೆ. ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಯ್ಯೋ, ಆ ಕಾಲ ಈಗ ಇಲ್ಲಿಗೆ ಬರ್ತಾನೆ. ಬೇಗ ಇದನ್ನೆಲ್ಲ ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡೋಣ. ಅವಳು ಬೇಗ ಎಲ್ಲವನ್ನ ಪಾತ್ರೆಗೆ ಹಾಕಿ ಟೇಬಲ್ ಮೇಲೆ ಇಟ್ಲು. ನಂತರ ಮತ್ತೆ ಕಿಚನ್ಗೆ ಬಂದು ಅವನ ತಂದ ಮನೆ ಸಾಮಾನುಗಳನ್ನ ಒಂದೊಂದಾಗಿ ಒಂದು ಬಾಟಲಿಗಳಲ್ಲಿ ಹಾಕ್ಕೊಟ್ಲು. ಸ್ನಾನ ಮುಗಿಸಿ ಕೆಳಗೆ ಬಂದ ವಿಕ್ರಮ್ ದೀಕ್ಷಾಳನ್ನು ಅಲ್ಲಿ ಎಲ್ಲಿಯೂ ಕಾಣದೆ ಕಿಚನ್ಗೆ ಬಂದು ನೋಡ್ದ. ಅವಳು ಸಾಮಾನುಗಳನ್ನ ಅಚ್ಚುಕಟ್ಟಾಗಿ ಜೋಡಿಸಿಟ್ಟಿರೋದು ಕಂಡಾಗ ಅವನಿಗೆ ಆಶ್ಚರ್ಯ ಆಯಿತು. ಇವಳಿಗೆ ಈ ರೀತಿಯ ಕೆಲಸಗಳೆಲ್ಲ ಗೊತ್ತಿದೆಯಾ? ಅವನು ಯೋಚಿಸ್ದ. ಅವನೊಮ್ಮೆ ಗಂಟಲು ಸರಿಪಡಿಸ್ಕೊಂಡ. ಅವನ ಶಬ್ದ ಕೇಳಿದ ಕೂಡಲೇ ಅವಳು ಅವನ ಹತ್ರ ಹೋದ್ಲು. ನಾನು ಇದೆಲ್ಲವನ್ನ ಎತ್ತಿಟ್ಟಿದ್ದೀನಿ. ತಿನ್ನೋದಕ್ಕೆ ಇರೋದನ್ನು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಇದೆಲ್ಲವನ್ನ ಎತ್ತಿಟ್ಟಿದ್ದಾದರೆ ಬಂದು ಫುಡ್ ಬಡಿಸೆ. ಆಯಿತು, ನಾನೊಮ್ಮೆ ಕೈ ತೊಳ್ಕೊಂಡು ಬೇಗ ಬರ್ತೀನಿ. ವಿಕ್ರಮ್ ಅವರೇ, ಕೂತ್ಕೊಳ್ಳಿ. ದಿಢೀರನೆ ಅವಳ ಈ ವಿಕ್ರಮ್ ಅವರೇ ಎಂಬ ಕರೆಯನ್ನು ಕೇಳಿ ಅವನು ಅವಳನ್ನ ಒಮ್ಮೆ ನೋಡ್ದ. ಆಗಲೇ ಅವಳಿಗೆ ನೆನಪಾಯಿತು ಏನಂತ ಕರೆದೆ ಅಂತ. ಅದು ನಂತರ ನಾನು ಏನಂತ ಕರಿಬೇಕಂತ ತಿಳಿದ ಕಾರಣ ಕರೆದೆ, ಸಾರಿ. ಅತಿಯಾಗಿ ನಿಂತು ಉಪನ್ಯಾಸ ನೀಡಬೇಡ, ಹೋಗಿ ಕೈ ತೊಳ್ಕೊಂಡು ಬಾ ಅಂತ ಹೇಳಿ ಅವನು ಹೊರಗೆ ಹೋದ. ಕೈ ತೊಳ್ಕೊಂಡು ಅವಳು ಬಂದಾಗ ಅವನು ಟೇಬಲ್ನಲ್ಲಿ ತಿನ್ನೋದಕ್ಕೆ ಕೂತಿದ್ದ. ಬಿಸಿ ಬಿಸಿ ಪರೋಟ ಮತ್ತು ಕರಿ ಇತ್ತು. ಅವಳು ಅವನಿಗೆ ಬಡಿಸಿದ್ಲು. ಚೆನ್ನಾಗಿ ಹಸಿವಾಗ್ತಿದೆ. ಬೆಳಿಗ್ಗೆ ಸ್ವಲ್ಪ ಏನೋ ತಿಂದಿದ್ದೆ. ನಂತರ ಈ ಸಮಯದವರೆಗೆ ನೀರು ಕೂಡ ಕುಡಿಯೋದಕ್ಕಾಗಿಲ್ಲ. ಅದಕ್ಕೆ ತಕ್ಕ ಪರಿಸ್ಥಿತಿಯೂ ಇರಲಿಲ್ವಲ್ಲ. ಈಗಲಾದರೆ ಹಸಿವಿನಿಂದ ಹೊಟ್ಟೆ ಉರಿತಿದೆ. ಒಂದೊಂದಾಗಿ ಯೋಚಿಸ್ತಾ ಅಲ್ಲಿ ನಿಂತಳು. ಏನೇ, ನೀನು ನಾನು ಈಗ ತಿನ್ನಿಸ್ಬೇಕಾ? ಕೂತು ತಿನ್ನೋದು ನೋಡು. ಅವನು ಅದನ್ನು ಹೇಳಿದ್ದೇ ತಡ ಅವಳು ಬೇಗ ಪರೋಟ ಮತ್ತು ಕರಿಯನ್ನು ಪ್ಲೇಟ್ಗೆ ಹಾಕೊಂಡು ತಿನ್ನೋದಕ್ಕೆ ಆರಂಭಿಸಿದ್ಲು. ಅವಳ ವೇಗದ ತಿನ್ನುವಿಕೆಯನ್ನು ಕಂಡು ವಿಕ್ರಮ್ ಅವಳನ್ನ ಒಮ್ಮೆ ನೋಡ್ದ. ಒಂದು ಹೊತ್ತು ಹಸಿವು ತಡೆಯೋ ಶಕ್ತಿ ಇಲ್ಲ ಅಲ್ವಾ? ಹೇಗಿರುತ್ತೆ? ದಿನಕ್ಕೆ 3 ಬದಲು 4 ಹೊತ್ತು ತಿಂದು ಅಭ್ಯಾಸ ಇರುತ್ತಲ್ಲ ನಿಮಗೆಲ್ಲ. ಅವನು ಹಾಗೆ ಹೇಳಿದಾಗ ಅವಳಿಗೇನೋ ಬಹಳ ಬೇಸರ ಆಯಿತು. ತಿನ್ನೋದನ್ನು ನಿಲ್ಲಿಸಿ ಹೇಳೋದಕ್ಕೆ ಹೋಗ್ತಿದ್ದಾಗ, ಕೂತ್ಕೊಳ್ಳೆ ಅಲ್ಲಿ, ಕೋಪದಿಂದ ಬಿಗಿದ. ಅವನ ಮುಖ ಕಂಡಾಗ ಎದ್ದಂತೆ ಅವಳು ಚೇರ್ ಮೇಲೆ ಕೂತ್ಲು. ಆ ಪ್ಲೇಟ್ನಲ್ಲಿರೋ ಆಹಾರ ಪೂರ್ತಿ ತಿಂದೆ ಇಲ್ಲಿಂದ ಎದ್ದರೆ ನಿನ್ನ ಕಾಲು ಮುರಿತೀನಿ. ನಿನ್ನಪ್ಪ ವಿಶ್ವನಾಥ್ ಬೇರೆಯವ್ರನ್ನ ವಂಚಿಸಿ ಸಂಪಾದಿಸಿದ ಹಣದಿಂದ ತಂದ ಆಹಾರ ಅಲ್ಲ ಅದು. ಈ ವಿಕ್ರಮ್ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ತಂದದ್ದು. ಅದರಲ್ಲಿ ಒಂದು ಅಗಳನ್ನು ಚೆಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಅರ್ಥ ಆಯ್ತಲ್ಲ? ಅವಳು ಹೆದರಿ ತಲೆ ಆಡಿಸಿದ್ಲು. ಊಟ ಎಲ್ಲ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳೆದು ಕಿಚನ್ ಕೂಡ ಸ್ವಚ್ಛ ಮಾಡವಳು ರೂಮಿಗೆ ಹೋದ್ಲು. ವಿಕ್ರಮ್ ಅಲ್ಲಿ ಎಲ್ಲಿಯೂ ಇರಲಿಲ್ಲ. ಆ ರೂಮ್ನಲ್ಲಿ ನಿಂತಾಗ ಅವಳಿಗೆ ಬಹಳ ಗಾಬರಿ ಅನ್ನಿಸ್ತು. ಆಗಲೇ ರೂಮ್ನಿಂದ ಬಾಲ್ಕನಿಗಿರೋ ಬಾಗಿಲು ತಿರೋದು ಕಾಣ್ತು. ಅವಳು ಮೆಲ್ಲನೆ ಅಲ್ಲಿಗೆ ಹೋದ್ಲು. ಸಿಗರೇಟ್ ಸೇದುತ್ತಾ ಆಕಾಶದ ಕಡೆ ನೋಡ್ತಾ ನಿಂತಿದ್ದ ವಿಕ್ರಮ್. ಆ ಚಂದ್ರನ ಬೆಳಕಿನಲ್ಲಿ ಅವನ ಕಣ್ಣುಗಳು ತುಂಬಿರುವಂತೆ ಅವಳಿಗೆ ಅನ್ನಿಸ್ತು. ತಕ್ಷಣ ತಿರುಗಿದ ವಿಕ್ರಮ್ ಹತ್ರ ನಿಂತಿದ್ದ ದೀಕ್ಷಾಳನ್ನು ಕಂಡ. ಏನು ನೋಡೋದಕ್ಕೆ ಇಲ್ಲಿಗೆ ಬಂದೆ? ನಾನು ಆ ಬಾಗಿಲು ತೆರೆದ್ರಿಂದ ನೋಡಿ ಇಲ್ಲಿಗೆ ಬಂದೆ. ಅಷ್ಟರಲ್ಲೇ ವಿಕ್ರಮ್ ಅವರೇ, ನೀವಿಲ್ಲಿ ನಿಂತಿರೋದನ್ನು ನೋಡಿದೆ. ನಾನು ಯಾಕೆ ಇಲ್ಲಿ ನಿಂತಿದ್ದೀನಿ ಅಂತ ನಿನಗೆ ಗೊತ್ತಾ? ಅಲ್ಲೇ ಆ ಆಕಾಶದಲ್ಲಿ ನನ್ನ ಅಪ್ಪ ಮತ್ತಮ್ಮ ಹಾಗೂ ನನ್ನ ರಾಮಪಪ್ಪ ನೀಲು ಅಮ್ಮ ಇದ್ದಾರೆ. ಅವ್ರ ಜೊತೆ ಮಾತನಾಡಲು.
ಈ ವಿಕ್ರಮ್ ಅನಾಥನಾಗಿ ಹೋಗಿದ್ದು ನಿನ್ನ ಅಪ್ಪನಿಂದಾಗಿ. ಸುಮ್ಮನೆ ಬಿಡೋದಿಲ್ಲ ನಾನು. ನನ್ನ ಅಪ್ಪ ಮತ್ತು ಅಮ್ಮ ಒಂದು ನೇಣ ಹಗ್ಗದಲ್ಲಿ ನೇತಾಡ್ತಿರೋದು ಇಂದಿಗೂ ನನ್ನ ಮನಸ್ಸಿನಲ್ಲಿದೆ. ಲೆಕ್ಕ ತೀರಿಸ್ತೀನಿ ನಾನು ಅಂತ ಹೇಳಿ ಒಂದು ಕೈಯಿಂದ ಅವಳ ಕೆನ್ನೆಯನ್ನು ಬಲವಾಗಿಡಿದು ಅವಳನ್ನ ಗೋಡೆ ಒತ್ತಿ ನಿಲ್ಲಿಸಿ ಇನ್ನೊಂದು ಕೈಯಿಂದ ಸಿಗರೇಟ್ ತುದಿಯನ್ನು ಅವಳ ಕೈ ಮಣೆಕಟ್ಟಿನ ಮೇಲೆ ಅದುಂಡ ನೆಲಕ್ಕೆ ಹೋದ್ಲು. ಅವಳು ನೋವಿನಿಂದ ಕಿರ್ಚಾಡಿದ್ಲು. ವಿಕ್ರಮ್ ಅವಳನ್ನ ಎಳೆದು ರೂಮಿಗೆ ಬಂದು ಬಾಗಿಲು ಲಾಕ್ ಮಾಡ್ದ. ಮಾತಾಡಬೇಡ, ಶಬ್ದ ಹೊರಗೆ ಬಂದರೆ ಕೊಂದು ಊತ ಹಾಕ್ಬಿಡ್ತೀನಿ ನಾನು. ಆ ಸಮಯದಲ್ಲಿ ಅವನ ಕಣ್ಣುಗಳನ್ನೇ ಕಂಡ ರಾಕ್ಷಸಿ ಭಾವ ನೋಡಿ ಅವಳು ಹೆದರಿದ್ಲು. ಒಂದು ಕ್ಷಣ ಅವನ ಹಾಗೆ ನಿಂತ ನಂತರ ಬೇಗ ವಾರ್ಡ್ರೂಮ್ನಿಂದ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅದರಲ್ಲಿರೋ ಮದ್ದನ್ನು ಹತ್ತಿಯಲ್ಲದ್ದಿ ಅವಳ ಕೈಗೆ ಹಚ್ಚಿದ. ಆ ಮದ್ದು ಹಚ್ಚಿದಾಗ ದೀಕ್ಷಾಳಿಗೆ ನರಕ ಕಂಡಂತಾಯಿತು. ಅವಳ ಕಣ್ಣುಗಳು ಅರಿಯತೊಡಗಿದವು. ನಾನು ನನ್ನದೇ ಆದ ಲೋಕದಲ್ಲಿ ಮುಳುಗಿದ್ದಾಗ ನನ್ನ ಮುಂದೆ ಬರಬೇಡ. ಬಂದರೆ ಇದಕ್ಕಿಂತ ದೊಡ್ಡದನ್ನು ನೀನು ನನ್ನಿಂದ ಪಡಿಬೇಕಾಗುತ್ತೆ. ನಿನ್ನ ಎದುರು ಕಂಡಾಗಲೆಲ್ಲ ನಿನ್ನ ಅಪ್ಪ ನೆನಪಾಗ್ತಾನೆ. ನಾನು ಮಲಗ್ಲಾ? ಅವಳು ಪೂರ್ತಿ ಸುಸ್ತಾಗಿದ್ಲು. ಮಲಗ್ಬೋದು, ಆದರೆ ಬೆಡ್ ಮೇಲಲ್ಲ, ನೆಲದ ಮೇಲೆ. ವಿಶ್ವನಾಥ್ ಸಾಹುಕಾರನ ಮಗಳು ಇಂದಿನಿಂದ ಹಾಸಿಗೆ ಮೇಲೆ ಮಲಗಿ ಸುಖ ಪಡಬೇಕಿಲ್ಲ, ನೆಲದ ಮೇಲೆ ಮಲಗೋ ಸುಖವು ಸ್ವಲ್ಪ ತಿಳಿಲಿ. ಅವಳು ಏನೂ ಮಾತಾಡದೆ ಬರೀ ನೆಲದ ಮೇಲೆ ಸುರುಳಿ ಸುತ್ತಿ ಮಲಗಿದ್ಲು. ಆದರೆ ಅವಳು ಹಾಗೆ ಮಲಗ್ತಾಳೆ ಅಂತ ಅವನು ನಿರೀಕ್ಷಿಸಿರಲಿಲ್ಲ. ಬರೀ ನೆಲದ ಮೇಲೆ ಮಲಗಿದ್ರೆ ಏನಾದರೂ ಆದಿತ್ತು ಅಂತ ಅವನು ಬೇಗ ಒಂದು ಚಾಪೆ ಮತ್ತು ತಲೆದಿಂಬು ಹಾಗೂ ಅದರ ಮೇಲೆ ಹಾಸಲು ಒಂದು ಶೀಟ್ ಮತ್ತು ಹೊದಿಕೆಯನ್ನು ತೆಗೆದುಕೊಂಡು ಅವಳಿಗೆ ನೀಡ್ದ. ಅವನಿಂದ ಅದನ್ನು ಪಡೆದು ಹಾಸ್ಕೊಂಡು ಅವಳು ಮಲಗಿದ್ಲು. ಅವಳನ್ನ ಒಮ್ಮೆ ನೋಡಿ ಅವನು ಕೂಡ ಬೆಡ್ ಮೇಲೆ ಮಲಗ್ದ. ನಿಶಬ್ದವಾಗಿ ಬಿಕ್ಕಳಿಸ್ತಾ ಯಾವಾಗಲೂ ಅವಳು ನಿದ್ದೆಗೆ ಜಾರದ್ಲು. ಯಾವಾಗಲೂ ಬೆಳಗ್ಗೆಯೇ ಎದ್ಲು. ಕೈಗೆ ಬಹಳ ನೋವನ್ನಿಸ್ತಿತ್ತು, ಆದರೂ ಅದನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳದೆ ಎದ್ಲು. ವಿಕ್ರಮ್ನನ್ನು ಒಮ್ಮೆ ನೋಡಿದ್ಲು. ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ನಿದ್ದೆ ಮಾಡುವಾಗ ಬಹಳ ಶಾಂತನಾದ ಒಬ್ಬ ಪಾಪ ಮನುಷ್ಯನಂತೆ ಕಂಡ. ಅವಳು ಅವನ ಮುಖವನ್ನೇ ದಿಟ್ಟಿಸಿ ನೋಡಿದ್ಲು. ನಿದ್ದೆ ಮಾಡೋದನ್ನು ನೋಡಿದ್ರೆ ಎಷ್ಟು ಪಾಪ ಸ್ವಭಾವವೋ. ರಾಕ್ಷಸನದ್ದು ಇವನು. ವಿಕ್ರಮ ಅಲ್ಲ, ರಾಕ್ಷಸ. ಅವಳು ಹೇಳಿದ್ದು ಸ್ವಲ್ಪ ಜೋರಾಗಿ ಹೋಯಿತು. ಗಾಡ್, ಇದೇನಾದರೂ ಈ ರಾಕ್ಷಸ ಕೇಳಿದ್ರೆ ನನ್ನನ್ನು ಈ ಗೋಡೆಯಿಂದಲೇ ತಳ್ಳಿಬಿಡ್ತಾನೆ. ಅವಳು ಬೇಗ ಬಟ್ಟೆ ತೆಗೆದುಕೊಂಡು ಬಾತ್ರೂಮ್ಗೆ ಹೋದ್ಲು. ಸ್ನಾನ ಮುಗಿಸಿ ಬಂದು ಕೂದಲು ಒರೆಸ್ಕೊಂಡು ಜಡೆ ಹಾಕಿ ಹಣೆಗೆ ಸಿಂಧೂರ ಇಟ್ಟು ಒಂದು ಸಣ್ಣ ಬೊಟ್ಟಿಟ್ಟು ಅವಳು ಕೆಳಗೆ ಹೋದ್ಲು. ಕಿಚನ್ ತಲುಪಿ ಮೊದಲೇ ಕಾಫಿ ಮಾಡಿ ಫ್ಲಾಸ್ಕ್ನಲ್ಲಿ ಹಾಕ್ಕೊಟ್ಲು. ಏನು ಮಾಡಲಿ ತಿನ್ನೋದಕ್ಕೆ? ಎಂಥದ್ದೇ ಮಾಡಿದ್ರೂ ಆ ರಾಕ್ಷಸನ ಕೈಯಿಂದ ಪೆಟ್ಟು ಸಿಗುತ್ತೆ. ಹಾಗಾದರೆ ನಿನ್ನೆ ತನ್ನ ಸಾಮಾನುಗಳಲ್ಲಿ ಹಿಟ್ಟು ಕಾಣ್ತು. ಪಡ್ಡುನೇ ಮಾಡೋಣ. ಪಡ್ಡುಗೆ ಏನು ಖಾರ ಮಾಡೋದು ಅಂತ ಮತ್ತೆ ಯೋಚಿಸಿದ್ಲು. ಕೊನೆಯಲ್ಲಿ ಮನಸ್ಸಿಗೆ ಬಂದಂತೆ ಸ್ವಲ್ಪ ಹೆಸರು ಕಾಳು ತೆಗೆದು ತೊಳೆದು ಕುಕ್ಕರ್ನಲ್ಲಿ ಹಾಕಿ ಗ್ಯಾಸ್ ಮೇಲೆ ಇಟ್ಲು. ಹಿಟ್ಟನ್ನು ಚೆನ್ನಾಗಿ ಹುರಿದು ಹದ ಮಾಡಿದ್ಲು. ಇನ್ನು ಇದಕ್ಕೆ ಹಾಕೋದಕ್ಕೆ ತೆಂಗಿನಕಾಯಿ ಇಲ್ಲೆಲ್ಲಿದೆಯೋ ಅಂತ ಅವಳು ಕಿಚನ್ ಇಡೀ ಹುಡುಕಿ ಕೊನೆಯಲ್ಲಿ ಸಿಕ್ತು. ನಂತರ ಬಹಳ ಬೇಗ ಆಯಿತು. ಪಡ್ಡು ಮತ್ತು ಖಾರ ಎಲ್ಲ ನಿಮಿಷಗಳಲ್ಲಿ ರೆಡಿ ಆಯಿತು. ಈ ಸಮಯದಲ್ಲಿ ರೂಮ್ನಲ್ಲಿ ಮೈ ಮುರಿದು ವಿಕ್ರಮ್ ಇದ್ದ. ಕಣ್ಬಿಟ್ಟು ಅವನು ಮೊದಲು ನೋಡಿದ್ದು ದೀಕ್ಷಾ ಮಲಗಿದ್ದ ಜಾಗನ. ಒಂದು ಕ್ಷಣ ಅವಳಲ್ಲಿ ಕಾಣ್ತಿದ್ದಾಗ ಸ್ವಲ್ಪ ಗಾಬರಿ ಆಯಿತು. ಆದರೂ ತಕ್ಷಣವೇ ಒಂದು ತುಟಿಯಲ್ಲಿ ಒಂದು ನಗು ಮೂಡ್ತು. ಈ ಮನೆಯ ಮೇನ್ ಡೋರ್ಗಳೆಲ್ಲ ರಿಮೋಟ್ ಕಂಟ್ರೋಲ್ ಆಗಿವೆ. ಅದು ನಾನು ಮನಸ್ಸು ಮಾಡಿದ್ರೆ ಮಾತ್ರ ತೆರೆಯೋದಕ್ಕೆ ಸಾಧ್ಯ. ಆದರೂ ಇವಳು ಎಲ್ಲಿ ಹೋದ್ಲು ಅಂತ ಅವನು ಫೋನ್ ತೆಗೆದು ಅದಕ್ಕೆ ಕನೆಕ್ಟ್ ಆದ CCTV ದೃಶ್ಯಗಳನ್ನ ನೋಡ್ದ. ಮಹಾರಾಣಿ ಕಿಚನಲ್ಲಿ ಏನೇನೋ ಮಾಡ್ತಿದ್ದಾರಲ್ಲ, ಏನು ತಿಳಿದಿದೆಯೋ ಏನೋ ಅಂತ ಹೇಳಿ ಅವನು ಬೇಗ ಫ್ರೆಶ್ ಆಗೋದಕ್ಕೆ ಹೋದ. ಎಲ್ಲವೂ ರೆಡಿ ಆಯಿತು. ಇನ್ನು ಒಮ್ಮೆ ಒಗ್ಗರಣೆ ಹಾಕಿದ್ರೆ ಸಾಕು. ಸಾಸಿವೆ ಮತ್ತು ಒಣಮೆಣಸು ಹಾಗೂ ಒಣ ಕೊಬ್ಬರಿ, ತೆಂಗಿನ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಹಾಕಿದಾಗ ಅದರ ಪರಿಮಳ ಆ ಇಡೀ ಮನೆಯನ್ನು ಹರಡಿತು. ವಿಕ್ರಮ್ ಮೆಟ್ಟಿಲಿಳಿದು ಕೆಳಗೆ ಬರುವಾಗ ಒಗ್ಗರಣೆಯ ವಾಸನೆ ಅವನಿಗೆ ಮೂಗಿಗೆ ಬಡಿತು. ಒಂದು ಕ್ಷಣ ಮನಸ್ಸಲ್ಲಿ ಅಮ್ಮನ ಮುಖ ಮೂಡಿ ಬಂತು. ಅಮ್ಮ ಇದ್ದಾಗ ಅಡುಗೆ ಮಾಡುವಾಗ ಬರುತ್ತಿದ್ದ ಅದೇ ಪರಿಮಳ, ತನಗೆ ಬಹಳ ಪರಿಚಿತವಾದ ಪ್ರೀತಿ ಪರಿಮಳ. ಅವನು ಬೇಗ ಮೆಟ್ಟಿಲಿಳಿದು ಕಿಚನ್ ಹತ್ರ ಹೋದ. ಅಷ್ಟರಲ್ಲಿ ದೀಕ್ಷೆ ಎಲ್ಲವನ್ನ ಪಾತ್ರೆಗೆ ಹಾಕಿ ಮುಗಿಸಿದ್ಲು. ತಿರುಗಿ ನೋಡಿದಾಗ ವಿಕ್ರಮ್ ನಿಂತಿರೋದನ್ನು ಕಂಡವಳು ಬಹಳ ಎದರಿದ್ಲು. ಆದರೂ ಅವನನ್ನು ನೋಡಿ ಅವಳು ಒಂದು ನಗು ಬೀರಿದ್ಲು. ಬ್ರೇಕ್ಫಾಸ್ಟ್ ಎತ್ತಿಡ್ಲೆ ವಿಕ್ರಮ್ ಅವರೇ? ಅವಳು ಹೇಗೋ ಅವನನ್ನು ಕೇಳಿದ್ಲು. ಅದಕ್ಕೆ ಒಂದು ಧ್ವನಿ ಮಾತ್ರ ನೀಡಿ ಅವನು ಡೈನಿಂಗ್ ಟೇಬಲ್ ಹತ್ರ ಹೋದ. ಬೇಗನೆ ಅವಳು ಎಲ್ಲವನ್ನ ಟೇಬಲ್ಗೆ ತಲುಪಿಸಿದ್ಲು. ಪಾತ್ರೆ ತೆರೆದು ಬಿಸಿ ಬಿಸಿ ಪಡ್ಡು ಮತ್ತು ಕರಿಯನ್ನು ಅವನಿಗೆ ಬಡಿಸಿದ್ಲು. ಅವನು ಅವಳನ್ನು ಒಮ್ಮೆ ನೋಡ್ದ. ಇದರಲ್ಲಿ ವಿಷ ಏನು ಬೆರೆಸಿಲ್ಲ ಅಲ್ವಾ? ಅಸಡ್ಡೆಯ ಧ್ವನಿಯಲ್ಲಿ ಅವನು ಕೇಳ್ದ. ಅಲ್ಲ, ನೀನು ಆ ವಿಶ್ವನಾಥನ ಬೀಜ ಅಲ್ವಾ, ಅದಕ್ಕೆ ಕೇಳಿದೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.